ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ SSGD 2026 ಒಂದು ಎಕ್ಸಾಮ್ ರಿಸಲ್ಟ್ ಬಗ್ಗೆ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಯಾಕೆ SSGD ಎಕ್ಸಾಮ್ ರಿಸಲ್ಟ್ ರೆಡಿ ಅಂತ ಹಾಕಿದ್ದೀನಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಸಹ ಈ ವಿಡಿಯೋದಲ್ಲಿ ನೀಡ್ತೀನಿ. ಇದು ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ ನಿಮಗೆ ನಂಬಿಕೆ ಇಲ್ಲ ಅಂತಂತಂದರೆ ಈ ವಿಡಿಯೋನ ಇಲ್ಲೇ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಕಂಟಿನ್ಯೂನ ಮಾಡ್ಬೋದು. ಅದೇ ರೀತಿಯಾಗಿ ಇದರಲ್ಲಿ ಫಿಸಿಕಲ್ ಡೇಟ್ಸ್ ಬಗ್ಗೆಯೂ ಸಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂತಂದರೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಏನಪ್ಪ ಅಂತಂದರೆ ದೊರೀತಾ ಹೋಗ್ತದೆ. ಈಗ ನಾವು SSGD 2026 ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಫಿಸಿಕಲ್ ಡೇಟ್ಸ್. ಇನ್ನೊಂದು, ನೀವು ಎಕ್ಸಾಮ್ ರಿಸಲ್ಟ್ ರೆಡಿ ಅಂತ ಹಾಕಿದ್ರಲ್ಲ ಯಾಕೆ ಅಂತ ನೀವು ಕೇಳ್ಬೋದು. ಏನಪ್ಪ ಅಂತಂದರೆ ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ SSGD ಎಕ್ಸಾಮ್ ರಿಸಲ್ಟ್ ಏನಿದೆ ಅದು ಅಂತಂತಂದರೆ ರೆಡಿ ಆಗಿದೆ ಅಂಥೇಳಿ ಸಿಕ್ಕಂಥ ಇನ್ಫಾರ್ಮೇಷನ್. ಬಟ್ ಕೀ ಆನ್ಸರ್ ಬಿಟ್ಟು ಯಾವಾಗಪ್ಪ ಅಂತಂದರೆ 15ನೇ ತಾರೀಕು ಬಿಟ್ಟರು 20 ತಾರೀಕು ಕ್ಲೋಸ್ ಆಯಿತು. ಕ್ಲೋಸ್ ಆಗಿ 3 ದಿನ ಆಯಿತು ಅಷ್ಟೇ. ಓಕೆ, ಆಗಲೇ SSGD ಎಕ್ಸಾಮ್ ರಿಸಲ್ಟ್ ರೆಡಿ ಆಯಿತಾ ಅಂತಂದರೆ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಓಕೆ, ಅದು ರಿಯಲೋ ಫೇಕೋ ಅಂತಲ್ಲ, ಬಟ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದು ಆಲ್ಮೋಸ್ಟ್ ರಿಯಲೇ ಇರುತ್ತೆ. ಓಕೆನಾ? ಹಾಗಾಗಿ ನಿಮ್ಮ ಒಂದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಫಿಸಿಕಲ್ಲು, ಯಾರೆಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇಲ್ವೋ ಪ್ರತಿಯೊಬ್ಬರು ಸಹ ಮಾಡಿ. ಯಾಕಂತಂದರೆ ಈ ಸರಿ ಬೇಗನೆ ರಿಸಲ್ಟನ್ನೇ ಬಿಡ್ತಾರೆ. ಯಾಕೆ ಬೇಗ ರಿಸಲ್ಟ್ ಬಿಡ್ತಾರೆ ಅಂತಂತಂದರೆ ಈಗಲೇ ತುಂಬ ಡಿಲೇ ಆಗಿರುವಂಥದ್ದು ಸ್ನೇಹಿತರೆ. ಏನಪ್ಪ ಅಂದರೆ ಎಕ್ಸಾಮೇ ಡಿಲೇ ಆಗಿದೆ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ಸು ಸಹ ಏನು ಮಾಡ್ತಾರೆ ಅಂತಂದರೆ ಬೇಗ ಕಂಪ್ಲೀಟನ್ನು ಮಾಡ್ತಾರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಏನಪ್ಪ ಅಂತಂದರೆ ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ರಿಸಲ್ಟು ಸಹ ಅತಿ ಬೇಗನೆ ಅಂತಂದರೆ ಜುಲೈ ತಿಂಗಳಲ್ಲಿ ನಿಮಗೆ 100% ರಿಸಲ್ಟನ್ನು ನೀವು ನೋಡ್ತೀರ. ಫಸ್ಟ್ ವೀಕಲ್ಲೂ ಬರ್ಬೋದು, ಅಥವಾ ಸೆಕೆಂಡ್ ವೀಕಲ್ಲೂ ಬರ್ಬೋದು, ಅಥವಾ ಲಾಸ್ಟ್ ವೀಕಲ್ಲೂ ಬರ್ಬೋದು. ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ನಿಮಗೆ ಬಂದೇ ಬರುತ್ತೆ ರಿಸಲ್ಟು. ಬಟ್ ಆಲ್ಮೋಸ್ಟ್ ಬೇಗನೆ ಬಿಡ್ತಾರೆ ರಿಸಲ್ಟ್. ಜುಲೈ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಬಿಡುವಂಥ ಚಾನ್ಸಸ್ ಹೆಚ್ಚಿದೆ. ಬಟ್ ಅದು ಏನಾಗುತ್ತೋ ಎಂಬುದನ್ನು ನಾವು ಕಾದು ನೋಡಬೇಕು. ಇದು ಎಕ್ಸಾಮ್ ರಿಸಲ್ಟ್ ಬಗ್ಗೆ ಮಾಹಿತಿ ಆಯಿತು. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ರಿಸಲ್ಟು ನಿಮಗೆ ಗೊತ್ತಿರುವಂತೆ ನಾರ್ಮಲೈಸೇಷನ್ ಸ್ಕೋರ್ ಆ್ಯಡ್ ಮಾಡಿನೇ ಬಿಡುತ್ತಾರೆ. ಇನ್ನೊಂದೇನಪ್ಪ ಅಂದರೆ ವೇಕೆನ್ಸಿ ಇನ್ಕ್ರೀಸ್ ಮಾಡಬೇಕು ಅಂತ ಇತ್ತು ಅಂತಂತಂದರೆ ವೇಕೆನ್ಸಿ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅದರ ಅನುಸಾರವಾಗಿಯೂ ಸಹ ರಿಸಲ್ಟನ್ನು ಅವರು ಬಿಡ್ತಾರೆ. ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಏನಾದರೂ ಮಾಡಿದರೆ ನಿಮಗೆ ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಅದರ ಬಗ್ಗೆಯೂ ಸಹ ಇನ್ಫಾರ್ಮೇಷನ್ ಸಿಗುತ್ತೆ. ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೆ ಅಂತ ಇದ್ದರೆ ಮಾತ್ರ ನಿಮಗೆ ಏನಾದರೂ ನೋಟಿಸ್ ಸಿಗ್ತದೆ ಇನ್ನೊಂದು ವಾರ ಅಥವಾ 15 ದಿನದಲ್ಲಿ. ವೇಕೆನ್ಸಿ ಇನ್ಕ್ರೀಸ್ ಆದ ತಕ್ಷಣವೇ ನಿಮಗೆ ರಿಸಲ್ಟನ್ನು ಸಹ ಬಿಡ್ತಾರೆ. ಅದು ಸಹ ಬೇಗನೆ ನಿಮ್ಗೆ ಏನಪ್ಪ ಅಂತಂದರೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಫಿಸಿಕಲ್ ಡೇಟ್ಸ್ ಯಾವಾಗಿರ್ಬೋದು ಅಂತಂದರೆ ಎಕ್ಸ್ಪೆಕ್ಟೆಡ್ ಆಗಿ ಆಗಸ್ಟ್, ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇದು ಸಹ ಹೇಳಿದ್ದು ಆಗಸ್ಟ್ 10 ಅಂತ. ಬಟ್ ಅದು ತಾತ್ಕಾಲಿಕ ದಿನಾಂಕ. ಆಗಸ್ಟ್ 10 ಅನ್ನೋದು ಅದು ಕನ್ಫರ್ಮ್ ಇಲ್ಲ. ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲಂತೆ ನಿಮ್ಮ ಒಂದು ಫಿಸಿಕಲ್ ಸಹ ಸ್ಟಾರ್ಟ್ ಆಗ್ತದೆ. ಇದರ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ಗಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.